ಇಡೀ ರಾಜ್ಯವೇ ಅವಮಾನಕ್ಕೆ ಒಳಗಾಗಿರುವಂತಹ ಮತ್ತೊಂದು ಘಟನೆ ಈಗ ನಡೆದಿರುವಂತಹದ್ದು. ಟಿಪ್ಪು ಜಯಂತಿ ಆಚರಣೆಯ ವೇಳೆ ಅರೆನಗ್ನ ಚಿತ್ರವನ್ನ ಸಚಿವ ತನ್ವೀರ್ ಸೇಠ್ ವೀಕ್ಷಿಸಿರುವಂತದ್ದು ಇದೀಗ ಲಭ್ಯ ಆಗಿರುವಂತದ್ದು. ನಾವು ವಿಡಿಯೋದಲ್ಲಿ ಈಗ ಈ ಒಂದು ತೆರೆ ಮೇಲೆ ನೋಡ್ತಿರುವಂತದ್ದು ಸಚಿವ ತನ್ವೀರ್ ಸೇಠ್ ಅವರು ಒಂದಷ್ಟು ಅರೆನಗ್ನ ಚಿತ್ರಗಳನ್ನು ವೀಕ್ಷಿಸ್ತಾ ಇದ್ರು ಮೊಬೈಲ್ನಲ್ಲಿ ಅನ್ನುವಂಥದ್ದು. ಈ ಘಟನೆ ಟಿಪ್ಪು ಜಯಂತಿಯ ವೇಳೆ ನಡೆದಿರುವಂಥದ್ದು. ರಾಯಚೂರಿನ ರಂಗಮಂದಿರದಲ್ಲಿ ಈ ಒಂದು ಘಟನೆ ನಡೆದಿದೆ. ಒಂದು ಕಡೆ ಟಿಪ್ಪು ಜಯಂತಿಯ ಅಂಗವಾಗಿ ಕಾರ್ಯಕ್ರಮ ನಡೀತಾ ಇದ್ದು ಉಪನ್ಯಾಸ ನಡೀತಿರುವಂತಹ ಹೊತ್ತಲ್ಲಿ ಸಚಿವ ತನ್ವೀರ್ ಸೇಠ್ ಅವರು ಅರೆನಗ್ನ ಚಿತ್ರವನ್ನು ವೀಕ್ಷಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು. ಅದರ ಜೊತೆಗೆ ಸಾಕ್ಷಿ ಸಮೇತವಾಗಿ ರಾಜ್ಯದ ಜನತೆಯ ಮುಂದೆ ಸುವರ್ಣ ನ್ಯೂಸ್ ಅದರ ವಿಜುವಲ್ ಅನ್ನ ಇಡ್ತಾ ಇದೆ. ತನ್ವೀರ್ ಸೇಠ್ ಅವರು ಅಲ್ಲಿ ಅರೆನಗ್ನವಸ್ಥೆಯ ಒಂದು ಚಿತ್ರಗಳನ್ನು ನೋಡ್ತಿರುವಂಥದ್ದು ನಾವಿಲ್ಲಿ ನೋಡ್ತಿರಬಹುದು. ಈ ಒಂದು ಸಂದರ್ಭ ಅಂದ್ರೆ ಟಿಪ್ಪು ಜಯಂತಿಯ ಆಚರಣೆಯ ವೇಳೆ ರಂಗಮಂದಿರದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಒಂದು ಕಡೆ ನಡೀತಿದ್ರೆ ಇತ್ತ ಮೊಬೈಲ್ನಲ್ಲಿ ಬ್ಯುಸಿ ಆಗಿದ್ದಂತಹ ಸಚಿವ ತನ್ವೀರ್ ಸೇಠ್ ಏನು ಮಾಡ್ತಿದ್ದಾರೆ ಅಂತ ನೋಡ್ತಾ ಹೋದ್ರೆ ಅರೆನಗ್ನಾವಸ್ಥೆಯ ಕೆಲವು ಚಿತ್ರಗಳನ್ನು ನೋಡುವುದರಲ್ಲಿ ತನ್ವೀರ್ ಸೇಠ್ ಬ್ಯುಸಿ ಆಗಿದ್ರು ಅನ್ನುವಂಥದ್ದು ನಿಜಕ್ಕೂ ದುರಂತದ ವಿಚಾರ. ಒಂದು ಕಡೆ ಟಿಪ್ಪು ಜಯಂತಿ ಏನು ಸರ್ಕಾರ ಅಂದುಕೊಂಡಿದೆ, ಒಬ್ಬ ಪ್ರಖ್ಯಾತ ಅಥವಾ ಒಬ್ಬ ವೀರ ಸ್ವಾತಂತ್ರ್ಯ ಸೇನಾನಿ ಟಿಪ್ಪು ಸುಲ್ತಾನ್ ಅವರ ಆಚರಣೆಯನ್ನು ನಾವು ಮಾಡ್ತಿದ್ದೀವಿ ಅಂತ, ಅದಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಡಬೇಕು ಅಂದ್ರೆ ಆ ವೇದಿಕೆಯನ್ನ ಸಚಿವರಾದಂಥ ತನ್ವೀರ್ ಸೇಠ್ ಈ ರೀತಿಯಾಗಿ ಬಳಸ್ಕೊಂಡ್ರ ಅನ್ನುವಂಥದ್ದು ನಿಜಕ್ಕೂ ದುರಂತದ ಕ್ಷಣ. ಬಿಜೆಪಿ ಮುಖಂಡರಾದಂಥ ಗೋ ಮಧುಸೂದನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್ ಅವರೇ, ಒಂದು ಕಡೆ ಸರ್ಕಾರ ಎಲ್ಲಾ ವಿರೋಧಗಳ ನಡುವೆಯೂ ಟಿಪ್ಪು ಜಯಂತಿ ಆಚರಿಸಿಯೇ ತೀರ್ತೀವಿ, ಟಿಪ್ಪುವ ಸಾಧನೆಗಳನ್ನು ತೋರಿಸ್ಲಿಕ್ಕೆ ಒಂದು ವೇದಿಕೆ ಬೇಕು ಅಂತ ಹೇಳಿತ್ತು. ಆದ್ರೆ ಆ ವೇದಿಕೆಯನ್ನು ನಮ್ಮ ಸಚಿವ ತನ್ವೀರ್ ಸೇಠ್ ಅವರು ಬೇರೆದಕ್ಕೆ ಬಳಸ್ಕೊಂಡ್ರಲ್ಲ ಅನ್ನುವಂಥದ್ದು ಏನ್ ಹೇಳ್ತೀರಿ? ಇಲ್ಲ, ನನಗೇನು ಅನ್ಸಲ್ಲ ರೀ, ಇದು ಕರೆಕ್ಟ್ ಆಗಿ ಮಾಡಿದ್ದಾರೆ. ಯಾಕೆಂದ್ರೆ ಟಿಪ್ಪು ಸುಲ್ತಾನು ಇಂಥದ್ದೇ ಹಲ್ಕ ಕೆಲಸ ಮಾಡ್ತಾ ಇದ್ದವನು. ಟಿಪ್ಪು ಸುಲ್ತಾನ್ ಯಾವ ಮಹಾಪುರುಷನೂ ಅಲ್ಲ. ಅವನ್ ಜನನಕಾಲದಲ್ಲಿ ಎಷ್ಟು ಜನ ಹೆಣ್ಮಕ್ಳು ಅಂತ ಕೇಳಿ ಇತಿಹಾಸ ತೆಗೆದು ನೋಡಿ. ಆ ಕಾರಣಕ್ಕೋಸ್ಕರವಾಗಿ ಟಿಪ್ಪು ಸುಲ್ತಾನ್ ಅವತ್ತು 200 ವರ್ಷಗಳ ಹಿಂದೆ ಏನ್ ಕೆಲಸ ಮಾಡಿದ್ನೋ ನಮ್ ತನ್ವೀರ್ ಸೇಠ್ ಕರ್ನಾಟಕದಲ್ಲಿ ಅದೇ ಕೆಲಸ ಇವತ್ತು ಮಾಡಿದ್ದಾರೆ. ಈ ಹಿಂದೆ ವಿಧಾನಸಭೆಯಲ್ಲಿ ನಿಮ್ಮದೇ ಪಕ್ಷದ ಬೇರೆ ಸದಸ್ಯರು ಇದೇ ರೀತಿಯಾದಂತ ಮಾಡಿದಾಗ ಸ್ವತಃ ತನ್ವೀರ್ ಸೇಠ್ ಅವರೇ ಇದನ್ನ ಭಾರಿ ಗಟ್ಟಿ ಧ್ವನಿಯಲ್ಲಿ ವಿರೋಧಿಸಿದ್ರು. ಅಂದ್ರೆ ಈಗ ಇದಕ್ಕೆ ಪಕ್ಷ ಭೇದ ಇಲ್ವಾ ಅಂತ ಅಲ್ಲ ನಾನು ಹೇಳ್ತಾ ಇರೋದು. 200 ವರ್ಷಗಳ ಹಿಂದೆ ಮತಾಂಧ ಕಾಮಾಂಧ ಟಿಪ್ಪು ಯಾವ ಕೆಲಸ ಮಾಡಿದ್ದ ಆ ಕೆಲಸವನ್ನ ಇವತ್ತು ತನ್ವೀರ್ ಸೇಠ್ ಮಾಡಿದ್ದಾರೆ. ಆದ್ರೆ ತನ್ವೀರ್ ಸೇಠ್ ಅವರಿಗೆ ಆ ರೀತಿ ಕೆಲಸವನ್ನ ಮಾಡ್ಲಿಕ್ಕೆ ಯಾರು ಅಧಿಕಾರ ಕೊಟ್ಟಿಲ್ಲ. ಅವರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕರ್ನಾಟಕದ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಸಚಿವರು, ಅದರಲ್ಲೂ ವಿಶೇಷವಾಗಿ ಶಿಕ್ಷಣ ಇಲಾಖೆಯ ಸಚಿವರು. ಆದ್ರಿಂದ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಈ ಕೂಡಲೇ ತನ್ವೀರ್ ಸೇಠ್ ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತೀರಿ? ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇವ್ರನ್ನ ಕೂಡಲೇ ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ನಾನು ಹೇಳ್ತೇನೆ. ಥ್ಯಾಂಕ್ ಯು ಮಧುಸೂದನ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕೆ.